ಎಲ್ಲರಿಗೂ ನಮಸ್ಕಾರ. ಈ ಮಾನ್ಸೂನ್ ಸೀಸನ್ಗೆ ಫಸ್ಟ್ ಕ್ಲಾಸ್ ಆಗಿರುವಂತಹ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ, ಗೊಡ್ಡಿನ ರಸ. ಸ್ನೇಹಿತರೆ, ಬಿಸಿ ಬಿಸಿ ಅನ್ನದೊಟ್ಟಿಗೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಮಾಡೋ ವಿಧಾನ ತುಂಬ ಸುಲಭ. ಈವನ್ ಇಫ್ ಯು ಆರ್ ಅ ಬಿಗಿನರ್, ಇಟ್ಸ್ ವೆರಿ ವೆರಿ ಈಸಿ ಟು ಮೇಕ್. ಹುಳಿ ಪುಡಿ ಇಲ್ಲದೆ, ಸಾರಿನ ಪುಡಿ ಇಲ್ಲದೆ ಈಸಿಯಾಗಿ ಗೊಡ್ಡಿನ ರಸ ಮಾಡ್ಬೋದು. ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಸೊ ಮೊದಲಿಗೆ ಪೆಪ್ಪರ್ ಜೀರಾ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಮೆಣಸು, ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಸೊ ಅಬೌಟ್ 1 ಸ್ಪೂನ್ ಆಫ್ ಜೀರಾ ಆ್ಯಂಡ್ ಅಬೌಟ್ 1/2 ಸ್ಪೂನ್ ಆಫ್ ಹೋಲ್ ಪೆಪ್ಪರ್. ಜೀರಿಗೆ ಮತ್ತು ಮೆಣಸನ್ನು ಹುರಿಬೇಕಾದ್ರೆ ಒಂದು ಕ್ಲಾಸಿಕ್ ಅರೋಮಾ ಬರುತ್ತೆ, ಆ್ಯಂಡ್ ದಟ್ಸ್ ಮೈ ಫೇವ್ರೆಟ್. ಈಗ ಮೆಣಸು ಜೀರಿಗೆ ಚೆನ್ನಾಗಿ ರೋಸ್ಟ್ ಆಗಿದೆ. ಬ್ಲೆಂಡರ್ಗೆ ಹಾಕ್ಕೊಂಡು ಫೈನಾಗಿ ಪೌಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಈ ರೆಸಿಪಿಗೆ ಐ ನೀಡ್ ಅಬೌಟ್ 3 cups ಆಫ್ ಟ್ಯಾಮರಿನ್ ವಾಟರ್. ಮನೇಲಿ ಟ್ಯಾಮಿಕಾನ್ ಅಥವಾ ಟ್ಯಾಮರಿನ್ ಕಾನ್ಸಂಟ್ರೇಟ್ ಇದ್ದರೆ ಅದನ್ನು ಡೈಲ್ಯೂಟ್ ಸಹ ಮಾಡ್ಕೊಬೋದು. ಈಗ ಈ ಹುಣಸೆನ ರಸನ ಸ್ಟ್ರೈನ್ ಮಾಡಿಕೊಂಡು ಪ್ಯಾನಿಗೆ ಶಿಫ್ಟ್ ಮಾಡ್ಕೊತೀನಿ. ಸ್ಟವ್ ಸ್ವಿಚ್ ಆನ್ ಮಾಡಿಕೊಂಡು ನಾವು ಪೆಪ್ಪರ್ ಮತ್ತು ಜೀರಿಗೆ ಪುಡಿ ಏನು ಬ್ಲೆಂಡ್ ಮಾಡ್ಕೊಂಡಿದ್ವಲ್ಲೋ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಸಾರಿನ ಪುಡಿ, ಹುಳಿ ಪುಡಿ, ಯಾವ ಪುಡಿನೂ ಸೇರಿಸ್ಕೊಳ್ತಾ ಇಲ್ಲ, ಬರೀ ಜೀರಿಗೆ ಮತ್ತು ಪೆಪ್ಪರ್ ಪೌಡರು. ಸೊ ಕುದಿಬೇಕಾದ್ರೇ ಈ ಸ್ಟೇಜಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಅಥವಾ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಒಂದು 10 ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ. ಸ್ನೇಹಿತರೆ, ಸಾರಿನ ರುಚಿ ನೋಡಿದೆ ಫಸ್ಟ್ ಕ್ಲಾಸ್ ಆಗಿದೆ. ಇದು ಕಂಪಲ್ಸರಿಯಾಗಿ ಇಂಗಿನ ಒಗ್ಗರಣೆ ಹಾಕೊಳ್ಬೇಕಾಗತ್ತೆ. ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ. ಒಗ್ಗರಣೆಗೆ ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ಸಾರಿಗೆ ಹಾಕೊಳ್ಳೋಣ. ಸ್ನೇಹಿತರೆ, ಬಿಸಿ ಬಿಸಿ ಗೊಡ್ಡಿನ ರಸ ಸಿದ್ಧವಾಗಿದೆ. ಇಷ್ಟ ಆದರೆ ಇವತ್ತೇ ಟ್ರೈ ಮಾಡಿ. ಆ್ಯಂಡ್ ಸಿ ಯು ಸೂನ್ ವಿತ್ ಅನದರ್ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.